ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ಜುಲೈ ತಿಂಗಳ ದ್ವಾದಶ ರಾಶಿಯವರ ಭವಿಷ್ಯ ಹೇಗಿದೆ ಇದನ್ನು ನಾವು ತಿಳಿದುಕೊಳ್ಳೋಣ. ಜುಲೈ ತಿಂಗಳಿನಲ್ಲಿ ಗ್ರಹಸ್ಥಿತಿ ಹೇಗಿದೆ ಅಂದರೆ, ವೃಷಭದಲ್ಲಿ ಕುಜ ಮತ್ತು ಕರ್ಕಾಟಕದಲ್ಲಿ ಉಚ್ಚಸ್ಥಾನಗತನಾದಂತಹ ಗುರು ಹಾಗೂ ಸಿಂಹದಲ್ಲಿ ಶುಕ್ರ ಹಾಗೂ ಕೇತುವಿನ ಸಮಾಗಮ ಮತ್ತು ಮಕರ ರಾಶಿಯಲ್ಲಿ ಮೀನರಾಶಿಯಲ್ಲಿ ಶನಿ, ಕುಂಭರಾಶಿಯಲ್ಲಿ ರಾಹು, ಈ ರೀತಿಯ ಗ್ರಹಸ್ಥಿತಿ. ಇದನ್ನು ಅನುಸರಿಸಿ ಜುಲೈ ತಿಂಗಳ ಭವಿಷ್ಯವನ್ನು ನಾವು ನೋಡುವುದಾದರೆ, ಮೇಷರಾಶಿಯವರಿಗೆ ಯಾವೆಲ್ಲ ಶುಭಾಶುಭ ಪರಿಣಾಮಗಳು ಫಲಗಳು ಇದೆ ಎನ್ನುವುದು. ಮೊದಲಾಗಿ ವಾಹನ ಸೌಖ್ಯ ಮೇಷರಾಶಿಯವರಿಗೆ ಇದೆ. ಜೊತೆಗೆ ಹೆಣ್ಣು ಮಕ್ಕಳಲ್ಲಿ ಪ್ರಗತಿಯನ್ನು ನೀವು ಕಾಣಬಹುದು. ಹೆಣ್ಣು ಮಕ್ಕಳ ಆಟೋಟ ಅಥವಾ ಪಾಠದ ವಿಷಯ, ಅವರ ಸಾಧನೆಯ ವಿಷಯ, ಇದರಲ್ಲಿ ಒಂದು ಪ್ರಗತಿಯನ್ನು ನೀವು ಕಾಣುವಂತಹ ಒಂದು ಸುಕಾಲ. ಇನ್ನು ತಾಂತ್ರಿಕ ವಿಜ್ಞಾನವನ್ನು ಅಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಯಶಸ್ಸು ಪ್ರಾಪ್ತಿ, ಇದೊಂದು ವಿಶೇಷವಾದಂತಹ ಯೋಗ. ಹಾಗೆ ಹೂಡಿಕೆಯಲ್ಲಿ ಸ್ವಲ್ಪ ಮಟ್ಟಿನ ಲಾಭ ನಿರೀಕ್ಷೆಯನ್ನು ಖಂಡಿತವಾಗಿಯೂ ಮಾಡಬಹುದು. ಇದು ಮೇಷರಾಶಿಯವರ ಶುಭ ಫಲಗಳಾದರೆ, ಸಹೋದರರಿಗೆ ಹಾನಿ, ಅನಂತರ ದುರ್ಜನ ಸಂಘ ಮತ್ತು ಚೋರಬಾಧೆ ಎನ್ನುವಂತಹ ಅನಿಷ್ಟ ಫಲಗಳು ಇದ್ದಾವೆ. ಮೇಷರಾಶಿಯವರು ಈ ವಿಷಯದಲ್ಲಿ ಸ್ವಲ್ಪ ಜಾಗೃತೆಯನ್ನು ಮಾಡಬೇಕಾದಂತಹ ಅಗತ್ಯ ಉಂಟು. ಎಲ್ಲೆಂದರಲ್ಲಿ ವಸ್ತುಗಳನ್ನು ಇಡದೆ ಸ್ವಲ್ಪ ಜೋಪಾನವಾಗಿ ಕಾಯ್ದುಕೊಳ್ಳಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದೆ. ಯಾಕೆಂದರೆ ಚೋರ ಬಾಧೆ ಎನ್ನುವಂಥದ್ದು ಯೋಗ. ಇನ್ನು ದುರ್ಜನ ಸಂಘ, ಇದನ್ನು ಬುದ್ಧಿಪೂರ್ವಕವಾಗಿಯೇ ನಾವು ತಡೆಗಟ್ಟಬಹುದಾಗತ್ತೆ. ಆದ್ದರಿಂದ ಮೇಷರಾಶಿಯವರು ನಿಮಗಿರಬಹುದಾದಂತಹ ಅನಿಷ್ಟ ಫಲಗಳನ್ನು ನೀವೇ ನಿವಾರಣೆ ಮಾಡಿಕೊಳ್ಳಬಹುದಾಗತ್ತೆ. ಆದರೂ ವಿಶೇಷವಾದಂತಹ ಯಶಸ್ಸಿಗೆ ಬೇಕಾಗಿ ಸುಬ್ರಹ್ಮಣ್ಯನ ಆರಾಧನೆ ಮೇಷರಾಶಿಯವರಿಗೆ ಅತ್ಯಂತ ಶ್ರೇಯಸ್ಸನ್ನು ಕೊಡುತ್ತೆ. ಸುಬ್ರಹ್ಮಣ್ಯ ಕ್ಷೇತ್ರ ಸಂದರ್ಶನ ಅಥವಾ ಸುಬ್ರಹ್ಮಣ್ಯನಲ್ಲಿ ಯಾವುದಾದ್ರೂ ಒಂದು ವಿಶೇಷ ಸೇವೆ ಮಾಡುವಂಥದ್ದು, ಇದರಿಂದ ಜುಲೈ ತಿಂಗಳಿನಲ್ಲಿ ಮೇಷರಾಶಿಯವರು ಶುಭವನ್ನು ಕಾಣುತ್ತೀರಿ. ಇನ್ನು ವೃಷಭ ರಾಶಿಯವರು ಶುಭಾಶುಭ ಫಲಗಳನ್ನು ಹೇಗೆಲ್ಲ ನೋಡುತ್ತೀರಿ ಅಂದರೆ, ಇಷ್ಟದೇವತಾ ಸಂದರ್ಶನ ಎನ್ನುವಂಥದ್ದು, ಹಾಗೂ ವ್ಯಾಪಾರದಲ್ಲಿ ಲಾಭ, ಹಾಗೂ ಗಣಿತ ವಿಭಾಗದಲ್ಲಿ ಅಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಅತ್ಯಂತ ಯಶಸ್ಸು, ಹಾಗೂ ಯಾವುದೋ ಒಂದು ಕ್ಷೇತ್ರ ಲಾಭ ಎನ್ನುವಂಥದ್ದು. ಈ ಕ್ಷೇತ್ರ ಲಾಭ ಅಂತ ಹೇಳಿದರೆ ಭೂಮಿಯೂ ಇರಬಹುದು ಅಥವಾ ಸ್ಥಾನವೂ ಇರಬಹುದು, ಇದರಿಂದ ಲಾಭ. ಇನ್ನು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ, ವ್ಯವಹಾರ ಇತ್ಯಾದಿಗಳನ್ನು ಮಾಡುವವರಿಗೂ ಕೂಡ ಅಧಿಕ ಲಾಭವನ್ನು ಗಳಿಸುವಂತಹ ಕಾಲ. ಇದಿಷ್ಟು ಶುಭ ಫಲಗಳಾದರೆ ವೃಷಭ ರಾಶಿಯವರಿಗೆ ಕೆಲವು ಸಂದರ್ಭಗಳಲ್ಲಿ ಅವಮಾನವನ್ನು ಅನುಭವಿಸಬೇಕಾದಂತಹ ಸ್ಥಿತಿ ಬರಬಹುದು, ಹಾಗೂ ದೇಹ ಪೀಡೆ ಎನ್ನುವಂತಹ ಯೋಗ ಫಲಗಳು ಜುಲೈ ತಿಂಗಳಿನಲ್ಲಿ ಕಾಣಬಹುದಾಗತ್ತೆ. ವೃಷಭ ರಾಶಿಯವರು ಇಷ್ಟಾರ್ಥ ಸಿದ್ಧಿಗೆ ಬೇಕಾಗಿ ಶ್ರೀ ದುರ್ಗಾರಾಧನೆಯನ್ನು ಮಾಡುವಂಥದ್ದು ಅತ್ಯಂತ ವಿಹಿತವಾದಂತು. ಮಿಥುನ ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಅಧಿಕ ಲಾಭ ಮತ್ತು ವಾಕ್ಸಿದ್ಧಿ, ಕುಟುಂಬದಲ್ಲಿ ಸೌಖ್ಯ ಮತ್ತು ವಿದ್ಯೋನ್ನತಿ. ಯಾವುದೇ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮಾಡುವವರಾದರೂ ಕೂಡ ಅವರಿಗೊಂದು ಪ್ರಗತಿ ಇದೆ, ಸಿದ್ಧಿ ಇದೆ, ಯಶಸ್ಸಿದೆ. ಇನ್ನು ಬಂಧುವೈರ ಎನ್ನುವಂತಹ ಒಂದು ಋಣಾತ್ಮಕವಾದಂತಹ ವಿಷಯ ನಿಮ್ಮೊಂದಿಗಿರುತ್ತದೆ. ಆದ್ದರಿಂದ ಬಂಧುಗಳಲ್ಲಿ ವ್ಯವಹಾರ ಮಾಡುವಾಗ ಸ್ವಲ್ಪ ಬುದ್ಧಿಪೂರ್ವಕವಾಗಿ ಆಲೋಚಿಸಿ ವ್ಯವಹಾರವನ್ನು ನಡೆಸುವುದು ಅತ್ಯಂತ ವಿಹಿತ. ಶ್ರೀ ಲಕ್ಷ್ಮೀನಾರಾಯಣರ ಆರಾಧನೆಯಿಂದ ಮಿಥುನ ರಾಶಿಯವರು ಶುಭವನ್ನು ಕಾಣುತ್ತೀರಿ. ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ದ್ರವ್ಯ ಲಾಭ, ಭೂಲಾಭ, ವಸ್ತ್ರಲಾಭ, ಹಾಗೂ ಆಂಗ್ಲ ಭಾಷೆಯನ್ನು ಕಲಿಯುತ್ತಿರುವ, ಅದರಲ್ಲಿ ಅಧ್ಯಯನವನ್ನು ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಯಶಸ್ಸು ಪ್ರಾಪ್ತಿ, ಹಾಗೂ ದೇಹಜಾಡ್ಯ ಎನ್ನುವಂತಹ ಒಂದು ಅಶುಭ ಫಲವೂ ಇದೆ. ಅಂದರೆ ಇದ್ದಕ್ಕಿದ್ದ ಹಾಗೆ ಆಲಸ್ಯ ಉಂಟಾಗಬಹುದು, ಅಥವಾ ದೇಹದಲ್ಲಿ ಯಾವುದಾದರೂ ಅನಾರೋಗ್ಯ ನಿಮಿತ್ತವಾಗಿ ನೀವು ಸ್ವಲ್ಪ ಆಲಸ್ಯವನ್ನು ತಾಳುವಂತಹ ಪರಿಸ್ಥಿತಿಯು ಬರಬಹುದು, ಪೀಡೆಯನ್ನು ಅನುಭವಿಸಬಹುದು. ಉಳಿದಂತೆ ಶುಭಾಧಿಕ್ಯ ಫಲಗಳೇ ಕರ್ಕಾಟಕ ರಾಶಿಯವರಿಗೆ ಕಂಡುಬರ್ತಾ ಇದೆ. ನಾಗಾರಾಧನೆ ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಅತ್ಯಂತ ಶ್ರೇಯಸ್ಸನ್ನು ತರುವಂಥದ್ದು. ಇನ್ನು
ಸಿಂಹರಾಶಿಯವರಿಗೆ ಯಾವೆಲ್ಲ ಶುಭಾಶುಭ ಫಲಗಳಿದ್ದಾವೆ ಜುಲೈ ತಿಂಗಳಿನಲ್ಲಿ ಅಂತ ನೋಡುವುದಾದರೆ, ಅಖಿಲ ಸುಖಭೋಗ ಹಾಗೂ ತಾಂತ್ರಿಕ ಕ್ಷೇತ್ರದಲ್ಲಿ ಉದ್ಯೋಗ ಅಥವಾ ವಿದ್ಯಾರ್ಜನೆ ಮಾಡುವವರಿಗೆ ಅತ್ಯಂತ ಔನ್ನತ್ಯ ಸಾಧನೆ, ಉನ್ನತಿ, ಒಂದು ಒಳ್ಳೆಯ ಪದವಿ ಪ್ರಾಪ್ತಿಯಾಗುವಂತಹ ಕಾಲ. ಆದರೆ ದಾಂಪತ್ಯ ಕಲಹ ಎನ್ನುವಂತಹ ಒಂದು ಅನಿಷ್ಟ ಫಲವಿದೆ. ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದಲೇ ನೀವು ನಿರ್ವಹಿಸಿದರೆ ದಂಪತಿಗಳಲ್ಲಿ ಪರಸ್ಪರ ಕಲಹವನ್ನು ತಪ್ಪಿಸುವುದಕ್ಕೆ ಅವಕಾಶ ಖಂಡಿತವಾಗಿಯೂ ಇದೆ. ಸೂರ್ಯನ ಆರಾಧನೆಯಿಂದ ಸಿಂಹರಾಶಿಯವರು ಅಧಿಕ ಶ್ರೇಯಸ್ಸನ್ನು ಪಡೆಯುತ್ತೀರಿ. ಇನ್ನು ಕನ್ಯಾ ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಸುಖಪ್ರಾಪ್ತಿ, ಬಂಧು ಸಮಾಗಮ ಎನ್ನುವಂತಹ ಶುಭ ಫಲಗಳು ಇದ್ದಾವೆ. ಗಮನಿಸಿ, ಉಳಿದ 5 ರಾಶಿಯವರಿಗೆ ನಾನು ಒಂದೊಂದು ವಿಭಾಗದ ವಿದ್ಯಾಕ್ಷೇತ್ರದಲ್ಲಿ ಔನ್ನತ್ಯ, ಪ್ರಗತಿ ಇತ್ಯಾದಿಗಳನ್ನು ಹೇಳಿದ್ದೇನೆ. ಆದರೆ ಕನ್ಯಾ ರಾಶಿಯವರಿಗೆ ವಿದ್ಯಾಭಂಗ ಎನ್ನುವಂತಹ ಯೋಗ ಇದೆ. ಯಾವುದೇ ಕ್ಷೇತ್ರದಲ್ಲಿ ವಿದ್ಯಾರ್ಜನೆಯನ್ನು ಮಾಡುವವರಿಗೆ ಒಂದು ರೀತಿಯ ವಿದ್ಯಾಭಂಗ ಉಂಟಾಗಬಹುದು, ಅಲ್ಲಿ ಸ್ವಲ್ಪ ಅಡಚಣೆ ಉಂಟಾಗಬಹುದು, ತೊಂದರೆಗಳು ಸಂಭವಿಸಬಹುದು. ಹಾಗೂ ಸ್ಥಾನಹಾನಿ ಎನ್ನುವಂಥದ್ದು ಕಂಡುಬರುತ್ತೆ. ಕೆಲವರಿಗೆ ಪ್ರಮೋಷನ್ ಆಗುವಂಥದ್ದು, ಡಿಪ್ರಮೋಟ್ ಆಗುವಂತಹ ಸಾಧ್ಯತೆಯೂ ಕೂಡ ಕನ್ಯಾ ರಾಶಿಯವರಲ್ಲಿ ಕಂಡುಬರುತ್ತೆ. ಹೀಗೆ ಶುಭಾಶುಭ ಫಲಗಳನ್ನು ಹೊಂದುವಂತಹ ಕನ್ಯಾ ರಾಶಿಯವರು ಶ್ರೀ ಲಕ್ಷ್ಮೀನಾರಾಯಣರ ಆರಾಧನೆಯಿಂದ ಅತ್ಯಂತ ಶ್ರೇಯಸ್ಸನ್ನು ಪಡೆಯುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ತುಲಾ ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಇಷ್ಟ ಕಾರ್ಯಾರ್ಥ ಸಿದ್ಧಿ, ಹಾಗೆ ಮಕ್ಕಳಿಂದ ಸುಖಪ್ರಾಪ್ತಿ ಎನ್ನುವಂತಹ ಯೋಗ. ತಾಂತ್ರಿಕ ವಿಭಾಗದಲ್ಲಿ ಅಭ್ಯಾಸ ಮಾಡುವಂತಹ ಅಭ್ಯಾಸಿಗಳಿಗೂ ಹಾಗೂ ಆ ಕ್ಷೇತ್ರದಲ್ಲಿ ದುಡಿಯುತ್ತಿರುವಂತಹ ವರ್ಗದವರಿಗೂ ಒಂದು ಔನ್ನತ್ಯ ಎನ್ನುವಂಥದ್ದು ಕಂಡುಬರುತ್ತೆ. ಇನ್ನು ಗಮನಿಸಬೇಕಾದ್ದು ಅಥವಾ ಎಚ್ಚರಿಕೆಯನ್ನು ವಹಿಸಬೇಕಾದ್ದು ಯಾವುದು ಕೇಳಿದರೆ, ತುಲಾರಾಶಿಯವರು ಜುಲೈ ತಿಂಗಳಿನಲ್ಲಿ ಯಾವುದೇ ಪ್ರವಾಸವನ್ನು ಇಟ್ಟುಕೊಳ್ಳದೆ ಅದನ್ನು ಮುಂದೂಡುವುದು ಅತ್ಯಂತ ಶ್ರೇಯಸ್ಸು. ಯಾಕಂದರೆ ಪ್ರವಾಸದಲ್ಲಿ ಕಷ್ಟ ಎನ್ನುವಂತಹ ಒಂದು ಯೋಗವಿದೆ. ಆದ್ದರಿಂದ ಆದಷ್ಟು ಪ್ರವಾಸವನ್ನು ಮುಂದೂಡುವುದು ಒಳ್ಳೆಯದು. ಉಳಿದಂತೆ ಶುಭ ಫಲಪ್ರಾಪ್ತಿಗೆ ಬೇಕಾಗಿ ತುಲಾರಾಶಿಯವರು ಶ್ರೀ ದುರ್ಗಾರಾಧನೆಯನ್ನು ಮಾಡುವಂಥದ್ದು ಅತ್ಯಂತ ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ಮನೋಲ್ಲಾಸ, ವಸ್ತ್ರಲಾಭ, ಅರ್ಥಸಿದ್ಧಿ ಎನ್ನುವಂತಹ ಶುಭ ಫಲಗಳು ಜುಲೈ ತಿಂಗಳಿನಲ್ಲಿ ಕಂಡುಬರುತ್ತೆ. ವೃಶ್ಚಿಕ ರಾಶಿಯವರು ಯಾರೆಲ್ಲ ಗಣಿತಶಾಸ್ತ್ರವನ್ನು ಅಭ್ಯಾಸ ಮಾಡ್ತಾ ಇದ್ದೀರೋ ಅದರಲ್ಲೊಂದು ಪ್ರಗತಿಯನ್ನು ಕಾಣಬಹುದಾಗತ್ತೆ. ಜೊತೆಗೆ ಕೆಲವರಿಗೆ ಆ ಗಣಿತದಲ್ಲಿ ಲಾಭ ಉಂಟಾಗುತ್ತೆ, ಅಂದರೆ ಯಾವುದೋ ಒಂದು ವಿಧಾನದಿಂದ ಲಾಭ ಉಂಟಾಗಬಹುದು. ಇನ್ನು ಗಮನಿಸಬೇಕಾದ್ದು ಎಚ್ಚರಿಕೆ ಯಾವುದೇ ವಿಭಾಗದಲ್ಲಿ ಬೇಕು ಅಂದರೆ, ಆಹಾರದಲ್ಲಿ ದೋಷವಾದೀತು, ಹಾಗಾಗಿ ಕಲುಷಿತ ಪದಾರ್ಥಗಳ ಆಹಾರವನ್ನು ಸ್ವೀಕಾರ ಮಾಡುವುದು ಬಿಡುವುದು ಒಳ್ಳೆಯದು. ಕಳತ್ರ ಕಲಹ ಎನ್ನುವಂಥದ್ದು ಅಂದರೆ ದಂಪತಿಗಳಲ್ಲಿ ಪರಸ್ಪರ ಕಲಹ ಉಂಟಾಗಬಹುದು. ಆದ್ದರಿಂದ ನೀವು ಅದನ್ನು ಬುದ್ಧಿಪೂರ್ವಕವಾಗಿಯೇ ನಿವಾರಣೆಯನ್ನು ಖಂಡಿತವಾಗಿಯೂ ಮಾಡಿಕೊಳ್ಳಬಹುದಾಗತ್ತೆ. ವೃಶ್ಚಿಕ ರಾಶಿಯವರು ನಿಮಗೆ ಇರಬಹುದಾದಂತಹ ಅನಿಷ್ಟ ಫಲ ನಿವಾರಣೆಗೆ ಬೇಕಾಗಿ ಶ್ರೀ ದುರ್ಗಾರಾಧನೆ ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಇದನ್ನು ಮಾಡುವುದರಿಂದ ಹೆಚ್ಚು ಹೆಚ್ಚು ಇಷ್ಟಾರ್ಥ ಸಿದ್ಧಿಯನ್ನು ನೀವು ಪಡೆಯುತ್ತೀರಿ. ಧನುರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಶತ್ರುನಾಶ ಮತ್ತು ರೋಗನಾಶ ಹಾಗೂ ಆಧ್ಯಾತ್ಮ ಕ್ಷೇತ್ರದಲ್ಲಿ ಒಂದು ವಿಶೇಷವಾದಂತಹ ವಿದ್ಯಾಪ್ರಾಪ್ತಿ ಎನ್ನುವಂತಹ ಯೋಗ ಇದೆ. ಇದೊಂದು ಅತಿ ವಿಶಿಷ್ಟವಾದ ಮತ್ತು ಬಹಳ ಅಪರೂಪದ ಒಂದು ಯೋಗ. ಆದರೆ ಎಚ್ಚರಿಕೆ ಯಾವುದರಲ್ಲಿ ಬೇಕು ಅಂದರೆ, ಚೋರಬಾಧೆ ಮತ್ತು ಶಸ್ತ್ರಾಸ್ತ್ರಗಳಿಂದ ಹಾನಿ ಉಂಟಾಗಬಹುದು. ಹರಿತವಾದಂತಹ ಯಾವುದೇ ಪದಾರ್ಥಗಳನ್ನು ಸಮೀಪ ಇಟ್ಟುಕೊಳ್ಳದೇ ಇರುವಂಥದ್ದು ಧನುರಾಶಿಯವರಿಗೆ ಅತ್ಯಂತ ಕ್ಷೇಮ. ಶ್ರೀ ಶಿವಾರಾಧನೆಯಿಂದ ಧನುರಾಶಿಯವರು ಜುಲೈ ತಿಂಗಳಿನಲ್ಲಿ ಅತ್ಯಂತ ಶ್ರೇಯಸ್ಸನ್ನು ಪಡೆಯುತ್ತೀರಿ. ಮಕರ ರಾಶಿಯವರಿಗೆ ಶುಭ ಕಾರ್ಯಸಿದ್ಧಿ ಹಾಗೂ ದಾಂಪತ್ಯ ಸುಖ ಮತ್ತು ಆಂಗ್ಲ ವಿದ್ಯೆಯಲ್ಲಿ ಉನ್ನತವಾದಂತಹ ಪದವಿ ಇದನ್ನು ಆಕಾಂಕ್ಷೆ ಪಡುತ್ತಾ ಇರುವವರಿಗೆ ಒಂದು ಪದವಿ ಪ್ರಾಪ್ತಿ ಎನ್ನುವಂತಹ ಯೋಗ ಕೂಡ ಇದೆ. ಮಕರ ರಾಶಿಯವರಿಗೆ ಜುಲೈ ತಿಂಗಳು ಅತ್ಯಂತ ಶ್ರೇಯಃಪ್ರದವಾಗಿದೆ. ಸ್ವಲ್ಪ ಮಟ್ಟಿನ ಶತ್ರುಬಾಧೆ ಮತ್ತು ರೋಗ ಭೀತಿ ಎನ್ನುವಂಥದ್ದು ಇರುತ್ತೆ. ಇದೇನು ಅಧಿಕ ಪ್ರಮಾಣ ಅಲ್ಲ.
ಅಂದರೆ ಎಷ್ಟೇ ರೋಗ ಬಾಧೆ ಇರಬಹುದು ಅಥವಾ ಶತ್ರು ಬಾಧೆ ಇರಬಹುದು, ಅದು ಅಲ್ಲಿಂದಲ್ಲಿಗೆ ನಿವಾರಣೆ ಆಗುವಂತಹ ಒಂದು ಅತಿ ವಿಶಿಷ್ಟವಾದಂತಹ ಯೋಗ ನಿಮ್ಮ ಗೋಚಾರ ರೀತಿ ಇದೆ. ಅಂದರೆ ಸಪ್ತಮದಲ್ಲಿ ಗುರು 1,00,000 ದೋಷಗಳನ್ನು ಅಪಹಾರ ಮಾಡುವಂತಹ ಗುರು ನಿಮಗೆ ಸರಿಯಾಗಿ ಸಪ್ತಮ ರಾಶಿಯಲ್ಲಿ ಇರುವುದರಿಂದ ಎಲ್ಲ ದೋಷಗಳಿಂದ ನೀವು ಮುಕ್ತರಾಗುತ್ತೀರಿ. ಮಕರ ರಾಶಿಯವರು ಗುರುವಿನ ಆರಾಧನೆಯಿಂದಲೇ ಅಥವಾ ಶಿವನ ಆರಾಧನೆಯಿಂದಲೇ ಅಧಿಕ ಶ್ರೇಯಸ್ಸನ್ನು ಪಡೆಯುತ್ತೀರಿ. ಕುಂಭರಾಶಿಯವರಿಗೆ ಸುಖ ಪ್ರಾಪ್ತಿ, ಯಾವುದೇ ಒಂದು ವಿಷಯದಲ್ಲಿ ಸುಖಾನುಭವ ಬಹಳ ಹೆಚ್ಚಾಗಿಯೇ ಕಂಡುಬರುತ್ತೆ. ಹಾಗೆ ಗಮನಿಸಿ, ವಿದ್ಯಾಭಂಗ ಎನ್ನುವಂತಹ ಯೋಗ ಇದೆ. ನಾನು ಈ ಹಿಂದೆ ಹೇಳಿದ ಹಾಗೆಯೇ ಕನ್ಯಾ ರಾಶಿಯವರಿಗೆ ಯಾವೆಲ್ಲ ಫಲಗಳನ್ನು ಹೇಳಿದ್ದೇನೋ ಅದೇ ರೀತಿ ಯಾವುದೇ ಕ್ಷೇತ್ರದಲ್ಲಿ ವ್ಯಾಸಂಗವನ್ನು ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಕುಂಭರಾಶಿಯವರಾದರೆ ಅವರಿಗೆ ವಿದ್ಯಾಭಂಗ ಎನ್ನುವಂತಹ ಒಂದು ಯೋಗ, ಜೊತೆಗೆ ವಿವಾಹಿತರಾದರೆ ದಾಂಪತ್ಯ ಕಲಹ ಎನ್ನುವಂತಹ ಒಂದು ಯೋಗ ಇದೆ. ಇದನ್ನು ಕೂಡ ನೀವು ಬುದ್ಧಿಪೂರ್ವಕವಾಗಿಯೇ ಆದಷ್ಟು ನಿಯಂತ್ರಣದಲ್ಲಿ ಖಂಡಿತವಾಗಿಯೂ ಇಟ್ಟುಕೊಳ್ಳಬಹುದು. ಕುಂಭರಾಶಿಯವರು ಜುಲೈ ತಿಂಗಳಿನಲ್ಲಿ ಶ್ರೀ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡುವುದರಿಂದ ಅತ್ಯಂತ ಶ್ರೇಯಸ್ಸನ್ನು ಪಡೆಯುತ್ತೀರಿ. ಇನ್ನು ಮೀನರಾಶಿಯವರಿಗೆ ಜುಲೈ ತಿಂಗಳು ನೋಡಿ, 7.5 ಹಂತದಲ್ಲಿ ನೀವಿದ್ದರೂ ಕೂಡ ಜುಲೈ ತಿಂಗಳು ನಿಮಗೆ ಅತ್ಯಂತ ಶ್ರೇಯಸ್ಸನ್ನು ತರುವಂತಹ ಕಾಲ. ವಿಜಯ ಪ್ರಾಪ್ತಿ, ವಸ್ತ್ರ ಲಾಭ ಮತ್ತು ವಿಜ್ಞಾನ ಸಿದ್ಧಿ ಎನ್ನುವಂಥದ್ದು. ಈಗ ರಾಸಾಯನಿಕ ಕ್ಷೇತ್ರದಲ್ಲಿ ಇರುವವರು ಯಾವುದೋ ಒಂದು ಹೊಸ ಆವಿಷ್ಕಾರವನ್ನು ಮಾಡಬಹುದು, ಅಥವಾ ವಿಜ್ಞಾನ ಕ್ಷೇತ್ರದಲ್ಲಿ ಔನ್ನತ್ಯವನ್ನು ನೀವು ಸಾಧನೆ ಮಾಡುವಂತಹ ಒಂದು ಸುಕಾಲವೇ ಆಗಿದೆ. ಸಣ್ಣ ಮಟ್ಟಿನ ಜಾಗೃತೆಯಲ್ಲಿ ವಹಿಸಬೇಕು ಯಾವುದು ಕೇಳಿದರೆ ಅಸ್ತ್ರಪೀಡೆ ಎನ್ನುವಂಥದ್ದು. ಹರಿತವಾದ ಯಾವುದೇ ವಸ್ತುಗಳಿಂದ ಸ್ವಲ್ಪ ದೂರ ಇರುವಂಥದ್ದು ಒಳ್ಳೆಯದು. ಹಾಗೂ ಆಹಾರದಲ್ಲಿ ವಿಷ ಸೇರುವಂತಹ ಸಾಧ್ಯತೆ, ಅಂದರೆ ಯಾವುದೇ ಒಂದು ವಿಧಾನದಲ್ಲಿ ವಿಷಯುಕ್ತವಾದಂತಹ ಕಲುಷಿತವಾದಂತಹ ನೀರಿರಬಹುದು ಅಥವಾ ಪದಾರ್ಥಗಳಿರಬಹುದು, ಅದು ನಿಮ್ಮ ಆಹಾರದಲ್ಲಿ ಸೇರಿ ಆಹಾರ ದೋಷ ಉಂಟಾದೀತು. ಜುಲೈ ತಿಂಗಳಿನಲ್ಲಿ ಮೀನರಾಶಿಯವರು ಈ 2 ವಿಷಯಗಳ ಬಗ್ಗೆ ಎಚ್ಚರಿಕೆಯನ್ನು ಇಟ್ಟುಕೊಳ್ಳುವುದು ಅತ್ಯಂತ ಸೂಕ್ತ. ಮೀನರಾಶಿಯವರು ನಿಮಗೆ ಇರಬಹುದಾದಂತಹ ಎಲ್ಲ ಅನಿಷ್ಟ ಫಲ ನಿವಾರಣೆಗೆ ಬೇಕಾಗಿ, ಇಷ್ಟಾರ್ಥ ಸಿದ್ಧಿಗೆ ಬೇಕಾಗಿ ಜುಲೈ ತಿಂಗಳಿನಲ್ಲಿ ಶಿವಾರಾಧನೆಯನ್ನು ಹೆಚ್ಚು ಹೆಚ್ಚು ಮಾಡುವುದರಿಂದ ಅತ್ಯಂತ ಶ್ರೇಯಸ್ಸನ್ನು ಕಾಣುತ್ತೀರಿ. ಹೀಗೆ ಜುಲೈ ತಿಂಗಳಿನಲ್ಲಿ 12 ರಾಶಿಯವರ ಶುಭಾಶುಭ ಫಲಗಳಿದ್ದಾವೆ. ಇದನ್ನೊಂದು ಮಾರ್ಗಸೂಚಿಯಾಗಿ ಇಟ್ಟುಕೊಂಡು ನಿಮ್ಮ ಭವಿತವ್ಯವನ್ನು ಬಂಗಾರಗೊಳಿಸಿಕೊಳ್ಳಿ.